ಲಯನ್ಸ್ ಜಿಲ್ಲೆ ಅಂತಾರಾಷ್ಟ್ರೀಯ 317ಡಿ ಇದರ ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಇದರ ಪದಾಧಿಕಾರಿಗಳ ಪದಪ್ರದಾನ ಸಮಾರಂಭವು ಇತ್ತೀಚೆಗೆ ಅದ್ಧೂರಿಯಾಗಿ ಜರುಗಿತು. ಲಯನ್ಸ್ ಜಿಲ್ಲೆ 2ನೇ ರಾಜ್ಯಪಾಲರಾದಂತಹ ವೆಂಕಟೇಶ್ ಹೆಬ್ಬಾರ್ ಇವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು, ಅಧ್ಯಕ್ಷರಾಗಿ ಯೋಗೀಶ್ ಕುಮಾರ್ ಅವರು, ಅದೇ ರೀತಿ ಕಾರ್ಯದರ್ಶಿಯಾಗಿ ಹರೀಶ್ ಕುಮಾರ್ ಅವರು, ಕೋಶಾಧಿಕಾರಿಯಾಗಿ ದಿನೇಶ್ ಅವರು ಅಧಿಕಾರವನ್ನು ಸ್ವೀಕರಿಸಿದರು. ನವೆಂಬರ್ 1ರಂದು ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲೊಂದಾದ ಲಯನ್ಸ್ ಕ್ಲಬ್ ಮಂಗಳದೇವಿ ಪ್ರವರ್ತಿಸಲ್ಪಟ್ಟಂಥ ಈ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ. ಆಗಿನ ಈ ಜಿಲ್ಲೆಯನ್ನು ಮುನ್ನಡೆಸಿದ್ದವರು ಲಯನ್ JK ರಾವ್ರವರು. ಅವರ ಸಂದರ್ಭದಲ್ಲಿ ಪ್ರಾರಂಭವಾದಂಥ ಈ ಒಂದು ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಸತತವಾಗಿ 16 ವರ್ಷಗಳಲ್ಲಿ ಈ ಒಂದು ಜಿಲ್ಲೆಯಲ್ಲಿ ತನ್ನ ಛಾಪನ್ನು ಮೂಡಿಸಿಕೊಂಡು ಬಂದಿರುತ್ತದೆ. ನಾನು ಲಯನ್ಸ್ ಕ್ಲಬ್ ಕುಡ್ಲ ಕ್ಲಬ್ನ ಅಧ್ಯಕ್ಷ ಸಭೆಯನ್ನು ಸುಸ್ಥಿತಿ ತರುತ್ತಿದ್ದೇನೆ. ಧನ್ಯವಾದ. ಎಂಚಿತಿ ಮಗನ ಪಡೆಯಲ ಪಾವತಿ ಅಂಚಿತಿ ಬಾಲೆಗ ತುಂಬುದಾರತಿ ಎಂಚಿತಿ ಮಗನ ಪಡೆಯಲ ಪಾರ್ವತಿ ನರಮಾನಿಕಾಯೋಗೋ ಆನೆದ ಮೋನೆಗೆ ಗುರಿಗೆ ದಾ ಬಂಜಿಗ ಮರಿತಾ ಕಟ್ಟಗೆ ಮೆನುಗುನ ಕಿನ್ಯ ಪಿಲಿ ಪಿಲಿ ಕಣ್ಣಗೆ ಮೆನುಗುನ ಕಿನ್ಯ ಪಿಲಿ ಪಿಲಿ ಕಣ್ಣಗೆ ತಡ್ಪೆದಲೆ ಕಂತಿ ತಟಪಟಕೆವಿಗೆ ಎಂಚಿತಿ ಮಗನ ಪಡೆಯಲು ಪಾರ್ವತಿ. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿನ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ಸಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು. ಲಯನ್ಸ್ ಇಂಟರ್ನ್ಯಾಷನಲ್ 317D ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಇದರ ಪದಾಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕೆ ತುಂಬ ಸಂತೋಷವಾಗ್ತಿದೆ. ಇವತ್ತಿನ ಸಮಾರಂಭದ ಪದಾಗ್ರಹಣದ ಸಮಾರಂಭವನ್ನು ನಡೆಸಿಕೊಳ್ಳಲಿಕ್ಕಿದ್ದಾರೆ ನನ್ನ ಆತ್ಮೀಯರು ಹಾಗೂ ಜಿಲ್ಲೆಯ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ಲಯನ್ ವೆಂಕಟೇಶ್ ಹೆಬ್ಬಾರ್ ಅವರು ಮತ್ತು ಶ್ರೀಮತಿ ಪ್ರತಿಭಾ ಹೆಬ್ಬಾರ್ ಇವರಿಗೂ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅತಿಥಿಯಾಗಿ ಬಂದ ಎಲ್ಲರಿಗೂ ನನ್ನ ಬಂಧು ಮಿತ್ರರಿಗೂ ಒಂದೇ ವಾಕ್ಯದಲ್ಲಿ ಎಲ್ಲರಿಗೂ ಸ್ವಾಗತ ಮಾಡ್ತಾ ಸ್ವಾಗತ ಮಾಸಕ್ಕೆ ಚುಕ್ಕಿ ಹಿಡ್ತೇನೆ. ಜೈ ಹಿಂದ್. 2026-27ನೇ ಸಾಲಿನ ಪದಗ್ರಹಣದ ಸಂದರ್ಭದಲ್ಲಿ ನಮ್ಮ ಜೊತೆ 3 ಸದಸ್ಯರು ನಮ್ಮ ಸಂಸ್ಥೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಅದರಲ್ಲಿ ಪ್ರಥಮವಾಗಿ ಕಿರಣ್ ಕಾಣಿಯೂರು ಅವರು ಟಿ ಸುಂದರ್ ನಾಯಕ್ ಮತ್ತು ವಿಜಯ ಟಿ ದಂಪತಿಗಳ ಮಗನಾಗಿ 24 ತಾರೀಕು ಜೂನ್ 1979ರಲ್ಲಿ ಜನಿಸಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ITIಯಲ್ಲಿ ಇಲೆಕ್ಟ್ರಿಕಲ್ ಪದವಿಯನ್ನು ಪಡೆದಿರುತ್ತಾರೆ. ಗೌರವಾನ್ವಿತ ಶ್ರೀ ಯೋಗೀಶ್ ಆಚಾರ್ಯ ಇವರು ಉಳ್ಳಾಲ ತಾಲೂಕಿನ ಕೈರಂಗಳ ಗ್ರಾಮದ ನಿವಾಸಿಯಾಗಿದ್ದು ದಿವಂಗತ ಬಾಬು ಆಚಾರ್ಯ ಹಾಗೂ ದಿವಂಗತ ಲೀಲಾವತಿ ದಂಪತಿಗಳ ಪುತ್ರರಾಗಿದ್ದಾರೆ. ಕೈರಂಗಳ ಅನುದಾನಿತ ಶಾಲೆಯಲ್ಲಿ ತಮ್ಮ ಶಿಕ್ಷಣವನ್ನು ಪೂರೈಸಿದ ಇವರು ಬಾಲ್ಯದಿಂದಲೇ ತಂದೆಯ ಕುಲಕಸುಬು ಚಿನ್ನದ ಕೆಲಸದಲ್ಲಿ ಆಸಕ್ತಿ ತಳೆದು ಅದೇ ವೃತ್ತಿಯನ್ನು ಮುಂದುವರಿಸಿದರು. ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಅಲದಂಗಡಿ ಗ್ರಾಮದವರಾದ ಶ್ರೀ ರಾಘವೇಂದ್ರ ಪ್ರಸಾದ್ ಇವರು ಇಂದು ಮಂಗಳೂರಿನ ಪಡಿಲ್ನಲ್ಲಿ ನೆಲೆಸಿದ್ದು ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಸಾಮಾಜಿಕ ಬದ್ಧತೆಯ ಮೂಲಕ ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ. ಶ್ರಮ, ಶಿಸ್ತು ಮತ್ತು ದೂರದೃಷ್ಟಿಯಿಂದ
ಯಶಸ್ಸಿನ ಹೊಸ ಅಧ್ಯಾಯಗಳನ್ನು ಬರೆಯುತ್ತಿದ್ದಾರೆ. ನಮ್ಮ ಕ್ಲಬ್ಗೆ ಹೊಸದಾಗಿ ಸೇರ್ಪಡೆಗೊಂಡಿರುವ ಹೊಸ ಸದಸ್ಯರಾದ ಅಜಿತ್ ಉಲ್ಲಾಲ್ ಇವರ ಸಣ್ಣ ಪರಿಚಯವನ್ನು ನಿಮ್ಮ ಮುಂದಿಡಲು ಇಷ್ಟಪಡುತ್ತೇನೆ. ಮಂಗಳೂರಿನ ಪ್ರಸಿದ್ಧ ಕಾಂಟ್ರಾಕ್ಟರ್ ಆದ ಉಲ್ಲಾಲ್ ಸುಂದರ್ ಇವರ ಸುಪುತ್ರ ಹಾಗೂ ಇವರ ತಾಯಿ ಪ್ರಮೀಳಾ ಸುಂದರ್. ಇವರು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಹಾಗೂ ಈಗ ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಮಂಗಳೂರಿನಲ್ಲಿ ಪ್ರಸಿದ್ಧ ಕಾಂಟ್ರಾಕ್ಟರ್ ವೃತ್ತಿಯನ್ನು ಕೂಡ ಮುಂದುವರಿಸುತ್ತಿದ್ದಾರೆ. ಇಂದು ನಾನು ನಮ್ಮ ಕ್ಲಬ್ಬಿನ ಕೋಶಾಧಿಕಾರಿಯಾಗಿ ಆಯ್ಕೆಯಾಗಿರುವ ಶ್ರೀಯುತ ದಿನೇಶ್ ಶೆಟ್ಟಿ ಇವರ ಪರಿಚಯವನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ದಿನಾಂಕ 26/4/1981 ಅಂದಿನ ಪುತ್ತೂರು ತಾಲೂಕು ಈಗಿನ ಕಡಬ ತಾಲೂಕಿನ ಕುಂತೂರು ಗ್ರಾಮದ ಬಾಲಾಜಿ ಎಂಬಲ್ಲಿ ಶ್ರೀಯುತ ರಾಮಣ್ಣ ಶೆಟ್ಟಿ ಹಾಗೂ ಶ್ರೀಮತಿ ಪುಷ್ಪಾವತಿ ದಂಪತಿಗಳ ದ್ವಿತೀಯ ಪುತ್ರನಾಗಿ ಕೃಷಿ ಕುಟುಂಬದಲ್ಲಿ ಜನಿಸಿದ ಶ್ರೀಯುತರು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹುಟ್ಟೂರಲ್ಲಿ ಮುಗಿಸಿ ಪದವಿ ವಿದ್ಯಾಭ್ಯಾಸವನ್ನು ಪ್ರಥಮ ದರ್ಜೆ ಕಾಲೇಜು ಉಪ್ಪಿನಂಗಡಿ ಹಾಗೂ ಕಾನೂನು ಪದವಿಯನ್ನು ವಿವೇಕಾನಂದ ಕಾನೂನು ವಿದ್ಯಾಲಯ ಪುತ್ತೂರಲ್ಲಿ ಮುಗಿಸಿ 2008ರಲ್ಲಿ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯದಲ್ಲಿ ತನ್ನ ವಕೀಲ ವೃತ್ತಿಯನ್ನು ಆರಂಭಿಸಿರುತ್ತಾರೆ. ನಾನು ನಮ್ಮ ಈ ವರ್ಷದ ಕಾರ್ಯದರ್ಶಿ ಲಯನ್ ಹರೀಶ್ ಕೆ ಪೂಜಾರಿಯವರ ವ್ಯಕ್ತಿ ಪರಿಚಯವನ್ನು ನಿಮ್ಮ ಮುಂದಿಡಲು ಸಂತೋಷಪಡುತ್ತಿದ್ದೇನೆ. ಲಯನ್ ಹರೀಶ್ ಕೆ ಪೂಜಾರಿಯವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬಳ್ಳಂಜ ಗ್ರಾಮದ ಬೈಲಬರಿಮನೆ ನಿವಾಸಿಗಳು. ಪ್ರಸ್ತುತ ಅವರು ಮಂಗಳೂರಿನ ಉಜ್ಜೋಡಿಯಲ್ಲಿ ವಾಸವಾಗಿದ್ದಾರೆ. ಇವರು ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ITI ವ್ಯಾಸಂಗ ಪೂರ್ಣಗೊಳಿಸಿ ಮಂಗಳೂರಿನಲ್ಲಿ ಸರ್ಕಾರದ ಅನುಮೋದಿತ ಕ್ಲಾಸ್ 1 ವಿದ್ಯುತ್ ಗುತ್ತಿಗೆದಾರರಾಗಿ ಯಶಸ್ವಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಾಮಾಜಿಕ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿರುವ ಲಯನ್ ಹರೀಶ್ ಕೆ ಪೂಜಾರಿಯವರು ಒಬ್ಬ ಸಮರ್ಥ ಸಂಘಟಕರು. ಹಲವಾರು ಧಾರ್ಮಿಕ, ಸಾಮಾಜಿಕ ಹಾಗೂ ಸಹಕಾರ ಸಂಘ ಸಂಸ್ಥೆಗಳಲ್ಲಿ ಮಹತ್ವದ ಜವಾಬ್ದಾರಿಗಳನ್ನು ನಿರ್ವಹಿಸುವ ಮೂಲಕ ಸಾಮಾಜಿಕಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. 26-27ನೇ ಸಾಲಿನ ಅಧ್ಯಕ್ಷ ಪದವಿಯನ್ನು ಸ್ವೀಕರಿಸಲಿರುವ ಯೋಗೀಶ್ ಕುಮಾರ್ ಅವರ ಚಿಕ್ಕ ಒಂದು ಪರಿಚಯವನ್ನು ನಿಮ್ಮ ಮುಂದಿಡಲು ಸಂತೋಷಪಡ್ತೀನಿ. ಮಂಗಳೂರಿನ ಕೋಡಿಕಲ್ನಲ್ಲಿ ತಂದೆ ಶ್ರೀ ಗೋಪಾಲ್ ಸಾಲ್ಯಾನ್, ತಾಯಿ ಶ್ರೀಮತಿ ಲೋಲಾಕ್ಷಿಯವರ ಮಗನಾಗಿ ಜನಿಸಿದ ಇವರು ತಮ್ಮ ವ್ಯಾಸಂಗವನ್ನು PUCವರೆಗೆ ಪೂರೈಸಿ ಡೆಂಟಲ್ ಟೆಕ್ನಿಷಿಯನ್ ಕೋರ್ಸನ್ನು ಪಡೆದಿರುತ್ತಾರೆ. ವೃತ್ತಿಯಲ್ಲಿ ಇವರೊಬ್ಬ ಉದ್ಯಮಿಯಾಗಿದ್ದು ಗುರುದೇವ್ ಡೆಂಟಲ್ ಲ್ಯಾಬ್ ಎಂಬ ಸ್ವಂತ ಸಂಸ್ಥೆಯನ್ನು ಕೊಟ್ಟಾರದಲ್ಲಿ ನಡೆಸುತ್ತಿದ್ದಾರೆ. ಸಮಾಜ ಸೇವೆ, ಧಾರ್ಮಿಕ ಸೇವೆ, ಸಂಘಟನಾ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇವರು ಒಬ್ಬ ಸಮರ್ಪಿತ, ಸರಳ, ಸಜ್ಜನ ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಬ್ಬ ಮೇಧಾವಿ ನಾಯಕರು. ಬಿನ್ನೆರೆಗೆ ಬೊಕ್ಕ ಮೂಲು ಸೇರ್ನ ಜನ ಮಾತ ಲಯಲ್ ಬಂದುಲೆಗೆ ಪ್ರೀತಿದ ಸೊಲ್ಮೆ ಸಂದ ಒಂದು ಇನಿತ್ತ ಕುಡ್ಲ ಕ್ಲಬ್ದ ಕಾರ್ಯಕಾರಿ ಸಮಿತಿಯನ್ನು ಉದಿಪನ ಮಲ್ಪೆರ ಬತ್ತಿನಂಚಿನ ರಡ್ಡನೆ ರಾಜ್ಯಪಾಲರಾಯಿನ ವೆಂಕಟೇಶ್ ಹೆಬ್ಬಾರ್ನ ಕೆಲವು ಪರಿಚಯನು ನಿಗಲದು ಮುದಿಯರೆ ಸಂತೋಷ ಪಡೋದಿಲ್ಲ. ಉಡುಪಿ ಜಿಲ್ಲೆದ ಶಿರುವ ಮಂಚಕಲ್ ನಿವಾಸಿಯಾಯಿನ ಶ್ರೀ ಶಂಕರನಾರಾಯಣ ಹೆಬ್ಬಾರ್ ಬೊಕ್ಕ ಶ್ರೀಮತಿ ರತಿಯಮ್ಮ ದಂಪತಿಲಿನ ಮಗೆಯಾದ ಜನ್ಮತಾಲಿನ ವೆಂಕಟೇಶ ಹೆಬ್ಬಾರ್ ತನ್ನ ಪ್ರಾಥಮಿಕ ಬೊಕ್ಕ ಪ್ರೌಢ ಶಿಕ್ಷಣನು ಶಿರ್ವದ ಸಂತ ಮೇರೀಸ್ ಶಾಲೆಡ್ ಮುಗಿತೊಂದು ಶಿರ್ವದ MSRS ಕಾಲೇಜಿಡ್ ತನ್ನ ಪದವಿದ ಬೊಕ್ಕ ಕಂಪ್ಯೂಟರ್ ಸೈನ್ಸ್ ಕೋರ್ಸನ್ನು ಮಲ್ತದು ಐನ ಒಟ್ಟಿಗೆ RLLI ಪದವಿನ ಮಲ್ತೊಂಡೇರು. ತನ್ನ ವಿದ್ಯಾಭ್ಯಾಸ ಮಲ್ತಿಡ್ದ ಬೊಕ್ಕ ಸ್ವಂತ ಉದ್ಯೋಗ ಮಲ್ಪನೆಗೆ ಬೋಡಾದು ಆಯುರ್ವೇದಿಕ್ ಮರ್ದು ತಯಾರು ಮಲ್ಪನಂಚಿನ ಮಲ್ಲ ಸಂಸ್ಥೆಯನ್ನು ತಯಾರು ಮಲ್ತೊಂದು ಆ ತಯಾರು ಮಲ್ತಿನ ಮರ್ದಲೇನು ವಿವಿಧ ಆರೋಗ್ಯ ಕೇಂದ್ರಗಳಿಗೆ ಬೊಕ್ಕ ಮರ್ದದ ಅಂಗಡಿಲೆಗೆ ಮಲ್ಲ ಮಟ್ಟದ ಕಡಪಾವನ ಕೆಲಸವನ್ನು ಒಟ್ಟಿಗೆ ಈ ವ್ಯವಹಾರಡು ಗುಣಮಟ್ಟವನ್ನು ಕಾಪಾಡುನೆತ ಒಟ್ಟಿಗೆ ನಂಬಿಕೆದ ವ್ಯಕ್ತಿಯಾದ ಮಲ್ಲ ಪುದಾರು ಪಡೆಗೊಂಡಿರು. ಮೇಲಿನ ವಿಶೇಷವಾಯಿನ ಸೇವಾ ಚಟುವಟಿಕೆಯಲ್ಲೆಡು ಕೋವಿಡ್-19 ಮುಲ್ಕಿ ಪುರಸಭಾ ಸಹಯೋಗಡು ಸುಮಾರು 4 ಲಕ್ಷ ರೂಪಾಯಿದ ಆಹಾರ ಸಾಮಗ್ರಿನ ಕಿಟ್ಟನ್ನು ವಿತರಣೆ ಮಲ್ತಿರು. ಬೇತೆ ಶಾಲೆಗಳಿಗೆ ಧನ ಸಹಾಯ ಮಲ್ತಿದ್ದೇರು. ಕ್ಲಬ್ಬದ ಮೂಲಕ ಅನೇಕ ನೆತ್ತೆರದಾನದ ಶಿಬಿರಗಳು ನಡಪದಿರು. ಕೋವಿಡ್ದ ಸಮಯಡು ಮೇರು ಮಲ್ತಿನ ಸೇವೆಗೆ HDFC ಬ್ಯಾಂಕ್ ಪ್ರತಿಷ್ಠಿತ ನೆಬರ್ಹುಡ್ ಹೀರೋ ಅವಾರ್ಡ್ ಕೊರ್ದು ತಮ್ಮಾನ ಮಲ್ತೀರಿ. ಪ್ರಥಮವಾಗಿ ಜಿಲ್ಲೆಯ ಅತ್ಯುತ್ತಮ ವೈಬ್ರೆಂಟ್ ಕ್ಲಬ್ ಅಂತ ಹೇಳ್ಬೋದು. 15 ವರ್ಷವನ್ನು ಕಳೆದು 16ನೇ ವರ್ಷಕ್ಕೆ ಕಾಲಿಡ್ತಿರುವಂಥ ಈ ಸಂಸ್ಥೆ ಲಯನ್ಸ್ ಕ್ಲಬ್ ಮಂಗಳದೇವಿಯ
ಇಂದ ಪ್ರವರ್ತಿಸಲ್ಪಟ್ಟಂಥ ಸಂಸ್ಥೆ. ಪ್ರಪ್ರಥಮವಾಗಿ ಲಯನ್ಸ್ ಕ್ಲಬ್ ಮಂಗಳದೇವಿ ಅಧ್ಯಕ್ಷರ ಹಾಗೂ ಸರ್ವ ಸದಸ್ಯರಿಗೂ, ಅಲ್ಲದೆ ವಿಶೇಷವಾಗಿ ಡಾಕ್ಟರ್ GR ಶೆಟ್ಟಿ ಹಾಗೂ ವೆಂಕಟೇಶ್ ಜಪ್ಪ ಅವರಿಗೂ ವಿಶೇಷ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅಲ್ಲದೆ 7 ಜನ ಸ್ಥಾಪಕ ಸದಸ್ಯರುಗಳಿದ್ದಾರೆ, ಅವರೆಲ್ಲರಿಗೂ ವಿಶೇಷ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಕಳೆದ 15 ವರ್ಷಗಳಿಂದ ಪ್ರಥಮ, ದ್ವಿತೀಯ ಅಂತೇಳಿ ಅಲ್ಲದೆ 5ರೊಳಗಿನ ಸ್ಥಾನವನ್ನು ಪಡೆದುಕೊಂಡು ಬಂದಂಥ ಸಂಸ್ಥೆ. ಜಿಲ್ಲೆಯಲ್ಲಿ ಅತ್ಯಂತ ವೈಬ್ರೆಂಟ್ ಸಂಸ್ಥೆ ಅಂತ ಹೇಳ್ಬೋದು. ದಶಮಾನೋತ್ಸವ ಸಮಯದಲ್ಲಿ ಪ್ರಥಮ ಸ್ಥಾನ ಬಂದದ್ದು ಉಲ್ಲೇಖನೀಯವಾಗಿದೆ. ಇಲ್ಲಿ ಮತ್ತೊಂದು ವಿಶೇಷ ಏನು ಅಂತೇಳಿದ್ರೆ, ಇಲ್ಲಿ ಯಾವುದೇ ಗವರ್ನರ್ ಬರಲಿ, ಅವರೊಂದಿಗೆ ಸಂಪುಟದಲ್ಲಿ ಹೆಚ್ಚಿನ ಎಲ್ಲ ಸದಸ್ಯರುಗಳು ಸೇರ್ತಾರೆ. 10 ರಿಂದ 15 ಜನ ಸದಸ್ಯರು ಲಯನ್ಸ್ ಕ್ಲಬ್ ಕುಡ್ಲದಿಂದ ಸಂಪುಟವನ್ನು ಸೇರಿ ಗವರ್ನರ್ನವರುಗಳ ಕೈ ಬಲಪಡಿಸ್ತಾ ಬಂದಿದ್ದಾರೆ. ಅದಕ್ಕೂ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಪಟ್ಟಣ ಪ್ರದೇಶದಲ್ಲಿ ಸೇವಾ ಕಾರ್ಯಕ್ರಮಗಳು ಮಾಡೋದು ತುಂಬ ಕಷ್ಟ. ಯಾಕಂತೇಳಿದ್ರೆ ಎಲ್ಲರೂ ಬ್ಯುಸಿ ಲೈಫ್ನಲ್ಲಿರುವಂಥವರು. ಆ ಬ್ಯುಸಿ ಲೈಫ್ನಲ್ಲಿಯೂ ಸತತ ಸೇವಾ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಅತ್ಯುತ್ತಮವಾಗಿ ಮೂಡಿಬಂದಂಥ ಸಂಸ್ಥೆ ಲಯನ್ಸ್ ಮಂಗಳೂರು ಕುಡ್ಲ. ಕಳೆದ ಬಾರಿ ವಿಶೇಷ ಸೇವೆ ಸಲ್ಲಿಸಿದಂಥ ಅಬ್ದುಲ್ ರಜಾಕ್ ಹಾಗೂ ಯೋಗೀಶ್ ಕುಮಾರ್ ಅಲ್ಲದೆ ಕುಂಜಿಬಾಬುರವರ ಸೇವೆಯಿಂದ ಜಿಲ್ಲೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವುದು ನಿಜಕ್ಕೂ ಅಭಿನಂದನೀಯ. ಲಯನ್ಸ್ ಕ್ಲಬ್ ಕುಡ್ಲಾದ ನೂತನ ಸದಸ್ಯನಾಗಲು ಮನಪೂರ್ವಕವಾಗಿ ಒಪ್ಪಿರುತ್ತೇನೆ ಹಾಗೂ ಕ್ಲಬ್ನ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಸಕ್ರಿಯವಾಗಿ ಭಾಗವಹಿಸಲು ಬದ್ಧನಾಗಿರುತ್ತೇನೆ. ಲಯನ್ಸ್ ಕ್ಲಬ್ನಲ್ಲಿ ಕುಡ್ಲ ಕ್ಲಬ್ ಒಂದು ಪ್ರತಿಷ್ಠಿತ ಕ್ಲಬ್ ಎಂದರೆ ತಪ್ಪಲಾರದು. ಸತತವಾಗಿ 3 ವರ್ಷಗಳ 1ನೇ ಸ್ಥಾನದಲ್ಲಿದ್ದು ಮಾತ್ರವಲ್ಲದೆ ಕಳೆದ ಸಾಲಿನಲ್ಲಿಯೂ ದ್ವಿತೀಯ ಸ್ಥಾನವನ್ನು ಗಿಟ್ಟಿಸಿಕೊಂಡ ಕ್ಲಬ್ಬು ನಮ್ಮ ಕುಡ್ಲ ಕ್ಲಬ್. ಸೇವೆ ದೃಷ್ಟಿಯಲ್ಲಿಯೂ ಈ ಹಿಂದಿನ ಅಧ್ಯಕ್ಷರು ಹಾಗೂ ಸಮಿತಿಯವರು ಎಲ್ಲ ಮಾಜಿ ಅಧ್ಯಕ್ಷರುಗಳ ಸದಸ್ಯರುಗಳ ಪ್ರೇರಣೆ ಸಹಕಾರದೊಂದಿಗೆ ನಮ್ಮ ಸೇವಾ ಚಟುವಟಿಕೆಗಳನ್ನು ನೀಡುತ್ತಾ ಬಂದಿರುವುದು ಶ್ಲಾಘನೀಯ. ಅತ್ಯುತ್ತಮ ಕ್ಲಬ್ಬಿನ ಅಧ್ಯಕ್ಷನಾಗುವುದು ಎಂದರೆ ನನಗೂ ಹೆಮ್ಮೆಯ ವಿಷಯ ಮತ್ತು ನನ್ನ ಸೌಭಾಗ್ಯ ಅಂತ ಖಂಡಿತ ಹೇಳಲೇಬೇಕು. ಮಾತ್ರವಲ್ಲ, ಈ ಹಿಂದಿನಂತೆ ನಮ್ಮ ಹಿರಿಯರು ನಮ್ಮ ಕ್ಲಬ್ ನಡೆಸಿದಂತೆ ನಾನು ಹಾಗೂ ಪದಾಧಿಕಾರಿಗಳು ಕ್ಲಬ್ಬಿನ ಪೂರ್ವ ಅಧ್ಯಕ್ಷರುಗಳ ಸದಸ್ಯರುಗಳ ಸಹಕಾರದೊಂದಿಗೆ ಉನ್ನತ ಸ್ಥಾನದಲ್ಲಿ ನಿಲ್ಲಿಸುವಲ್ಲಿ ಖಂಡಿತ ಪ್ರಯತ್ನಿಸ್ತೇವೆ. ಇವತ್ತಿನ ಸೇವಾ ಚಟುವಟಿಕೆಗಳನ್ನು ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸುತ್ತೇನೆ.
ದಾನ ಎಂಬುದು ಮನುಷ್ಯನ ಅತ್ಯುತ್ತಮ ಶ್ರೇಷ್ಠ ಗುಣಗಳಲ್ಲಿ ಒಂದು. ಸಮಾಜದ ಒಳಿತಿಗಾಗಿ, ಬಡವರ ಸೇವೆಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಿಸ್ವಾರ್ಥ ಭಾವನೆಯಿಂದ ಸಹಾಯ ಹಸ್ತ ಚಾಚುವ ದಾನಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇಂತಹ ಸಮಾಜಮುಖಿ ಕಾರ್ಯಗಳ ಮೂಲಕ ನಮ್ಮ ಈ ಸಂಸ್ಥೆ ಇವತ್ತು ಬೆಳೆದುಕೊಂಡು ಬಂದಿದೆ. ಇವತ್ತಿನ ಸೇವೆಯನ್ನು ನಾನು ನಿಮ್ಮ ಮುಂದೆ ಇಡಲು ಇಚ್ಛಿಸ್ತೇನೆ. ಶ್ರೀ ಕೃಷ್ಣಾನಂದ ಶೆಣೈ ಮತ್ತು ಮನೆಯವರು ₹61,000 ಮೊತ್ತದ ವಿದ್ಯಾರ್ಥಿ ಸಮವಸ್ತ್ರ ವಿತರಣೆ ತಾರೀಕು 21/7/2026 BM ಸ್ಕೂಲ್ ಕಾರ್ ಸ್ಟ್ರೀಟಲ್ಲಿ ವಿತರಿಸಲಾಗಿದೆ. ಹಾಗೂ ₹30,000 ಶಿಕ್ಷಕಿಯರಿಗೆ ಗೌರವ ವೇತನವಾಗಿ ವಿತರಿಸಲಾಗಿದೆ. ಈ ದಿವಸ ತುಂಬ ಸಂತೋಷ ದಿವಸ. 1 ವರ್ಷ ಯಶಸ್ವಿಯಾಗಿ ಮುನ್ನಡೆಸಿದ್ದೇನೆ. 12 ತಿಂಗಳ ಮೀಟಿಂಗನ್ನು ಮಾಡಿದ್ದೇನೆ. ಅದಲ್ಲದೆ ನಮ್ಮ ಕ್ಲಬ್ಬಲ್ಲಿ ಪಿಕ್ನಿಕ್ ಆಗಿರಲಿಲ್ಲ ಕೆಲವು ವರ್ಷಗಳಿಂದ, ಅದನ್ನು ನೆರವೇರಿಸಿದ್ದೇನೆ. ಹಾಗೂ ಶಾಶ್ವತ ಪ್ರಾಜೆಕ್ಟನ್ನು ಈ ವರ್ಷದಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇದು ನನ್ನ ಒಬ್ಬನಿಂದ ಸಾಧ್ಯ ಆಗಲಿಲ್ಲ, ನನ್ನ ಕಾರ್ಯದರ್ಶಿ ಕೋಶಾಧಿಕಾರಿಯಿಂದ ಸಾಧ್ಯ ಆಗಲಿಲ್ಲ. ಅದಕ್ಕೆ ನನ್ನ ಕ್ಲಬ್ ಕೊಟ್ಟಂತಹ ದೊಡ್ಡ ಕೊಡುಗೆ. ನಾನು ಕೇಳುವಾಗ ಅಧ್ಯಕ್ಷರೇ ಈರೊಂದು ಪುದರ್ದಿಲೆ ಬೊಕ್ಕ ತನ್ನತ್ತಿಗೆ ಯಾವೊಂದು ಪೋಪುಂಡು, ನಿಜವಾಗಿಯೂ ಆ ತನ್ನಷ್ಟಕ್ಕೆ ಆಗ್ತಾ ಹೋಯಿತು. ನನ್ನ ಕ್ಲಬ್ಬಿನವರು ಹೋಸ್ಟ್ ಕೊಟ್ಟರು, ಆಮೇಲೆ ನನ್ನ ಕ್ಲಬ್ಬು ಪರ್ಮನೆಂಟ್ ಪ್ರಾಜೆಕ್ಟ್ ಕೊಟ್ಟಿತು. ಎಲ್ಲದಕ್ಕೂ ಇವತ್ತು ನಾನು ಈ ವೇದಿಕೆಯಲ್ಲಿ ನನ್ನ ಕ್ಲಬ್ಬು ದ್ವಿತೀಯ ಸ್ಥಾನವನ್ನು ಪಡೆಯಿತು. ಅದು ಸಹ ಸಂತೋಷ. 16 ವರ್ಷದಲ್ಲಿ 15ನೇ ಅಧ್ಯಕ್ಷನಾಗಿ ಕುಡ್ಲ ಕ್ಲಬ್ಬಿಗೆ ನಾನು ಏನು ಕೊಡ್ಬೋದು ಅಂತ ಅಂದ್ಕೊಂಡ್ರೆ ನನ್ನಿಂದ ಕೊಡಲಿಕ್ಕಾದದ್ದು ಪ್ರೀತಿ ಮಾತ್ರ. ಆದರೆ ಆ ಪ್ರೀತಿ ನನ್ನ ಕುಡ್ಲ ಕ್ಲಬ್ ನನ್ನನ್ನು ಇವತ್ತು ಬೆಸ್ಟ್ ಪ್ರೆಸಿಡೆಂಟ್ ಅಂತ ಡಿಸ್ಟಿಕ್ಕಲ್ಲಿ ಘೋಷಣೆ ಮಾಡುವಾಗೆ ಮಾಡಿತು. ನಿಜವಾಗಿಯೂ ನಾನು ನನ್ನ ಎಲ್ಲ ಕ್ಲಬ್ಬಿನ ಗೌರವಿತ ಸದಸ್ಯರಿಗೆ ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಮಹೇಶ್ ಶೆಟ್ಟಿ, ತನ್ಮಯ ಜೆ ಗೋಟ್ಯಾನ್ ಹಾಗೂ ಲಗನ್ JS ದಯವಿಟ್ಟು ವೇದಿಕೆಯ ಮೇಲೆ ಬರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಮಹೇಶ್ ಶೆಟ್ಟಿ, ತನ್ಮಯ ಜೆ ಗೋಟ್ಯಾನ್, ಲಗನ್ JS. ಅಬ್ದುಲ್ ರಜಾಕ್ ನಗುಮುಖದ ಒಂದು ಸ್ನೇಹಿತ. ಸೇವೆಯೇ ಅವರ ಕಾರ್ಯ, ಸೇವೆಯೇ ಅವರ ಒಂದು ವ್ಯಕ್ತಿತ್ವ, ಸೇವೆಯೇ ಅವರ ಒಂದು ಪರಿಚಯ. ಇಂಗ್ಲೀಷಲ್ಲಿ ನಾನು ಯಾವಾಗಲೂ ಲೋ ಪ್ರೊಫೈಲ್ ಲೀಡರ್. ಅವರು ಜಿಲ್ಲೆಯಲ್ಲಿ 2ನೇ ಸ್ಥಾನ ಹೇಗೆ ಬಂದರೂ ನನಗೆ ಗೊತ್ತಿಲ್ಲ. ಆದರೆ ಅವರ ಒಂದು ಕೆಲಸ ಮಾತ್ರ ಅಲ್ಲ, ಅವರೊಟ್ಟಿಗೆ ನಿಂತ ಅವರ ಒಂದು ಕ್ಲಬ್ ಎಲ್ಲ ಹಿರಿಯ ಕಿರಿಯ ಸದಸ್ಯರು ಎಲ್ಲರ ಒಂದು ಸಹಕಾರ ಸಹಯೋಗ. ಇವತ್ತು ಕೂಡ ನೋಡಿ ಎಲ್ಲ ಸದಸ್ಯರು ಒಂದು ವೈಟ್ ಶರ್ಟ್ ಹಾಕಿ ಬಂದಿದ್ದಾರೆ. ಅವರ ಒಂದು ಕ್ಲಬ್ಬಿನ ಮೇಲೆ ಅವರೊಂದು ಬದ್ಧತೆ ಮತ್ತು ಐಕ್ಯತೆ ಅದೇ ಎತ್ತಿ ತೋರಿಸ್ತದೆ. ಕುಡ್ಲ ಕ್ಲಬ್ಬಿನ ಎಲ್ಲ ಸದಸ್ಯರಿಗೆ ನಾನು ವಿಶೇಷವಾದ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತೇನೆ. ಸಂತೋಷ ಆಗ್ತಾಯಿದೆ. ಸಂತೋಷ ಯಾಕಂದರೆ ಈಗಾಗಲೇ ಹೇಳಿದರು, ನನ್ನ ರಾಜ್ಯಪಾಲನ ಅವಧಿಯಲ್ಲಿ ಈ ಒಂದು ಕ್ಲಬ್ ಸ್ಥಾಪನೆ ಆಯಿತು. ಇದು ಒಂದೇ ಕ್ಲಬ್ ಆಗಿದ್ದು.
ಆ ಸಮಯದಲ್ಲಿ. ಈ ಒಂದು ಲಯನ್ಸ್ ಕ್ಲಬ್ ಕಳೆದ ವರ್ಷ 2ನೇ ಸ್ಥಾನವನ್ನು ಕೂಡ ಗಳಿಸಿತ್ತು. ಆವಾಗ ನಮ್ಮ ಈಗಿನ ಅಧ್ಯಕ್ಷರು ಕ್ಲಬ್ಬಿನ 2ನೇ ಸ್ಥಾನದಲ್ಲಿದ್ದರು. ಈಗ ಅವರು 1ನೇ ಸ್ಥಾನಕ್ಕೆ ಬಂದರು, ಅಂದರೆ ಅಧ್ಯಕ್ಷ ಆದರು. ಆಗ ಸೆಕ್ರೆಟ್ರಿ 2ನೇ ಸ್ಥಾನ, ಈಗ 1ನೇ ಸ್ಥಾನಕ್ಕೆ. ಹಾಗಾಗಿ ಖಂಡಿತ ಈ ವರ್ಷ ಕ್ಲಬ್ 1ನೇ ಸ್ಥಾನಕ್ಕೆ ಬರುವುದರಲ್ಲಿ ಏನು ಸಂಶಯ ಇಲ್ಲ. ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಮಾಡಿದಂತಹ ಆ ಪುಟ್ಟ ಹುಡುಗಿ, ಅವಳ ಪ್ರಾರ್ಥನೆ ಕೇಳಲಿಕ್ಕೆ ನೀವೆಲ್ಲ ಇರಬೇಕಾಗಿತ್ತು. ಶಾರ್ವಿ ಅಲ್ವಾ ಹೆಸರು? ಇಟ್ ವಾಸ್ ಸೋ ಮೆಲೋಡಿಯಸ್. ಆ್ಯಂಡ್ ಹೋದಲ್ಲಿ ನಿಮಗೆ ಖಂಡಿತವಾಗ್ಲೂ ನೆನಪಿರ್ತದೆ, ನಾನು ಲಯನ್ಸ್ ಕ್ಲಬ್ಬಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಆ್ಯಂಡ್ ಯು ಹ್ಯಾವ್ ಟು ಬಿ ಎ ಲಿಯೋ, ಯು ಹ್ಯಾವ್ ಟು ಬಿ ಎ ಲಯನ್ ಮೆಂಬರ್ ಇನ್ ದ ಫ್ಯೂಚರ್. ಓಕೆ, ಆಗ್ಬೋದಲ್ಲ? ಥ್ಯಾಂಕ್ ಯು ಸೋ ಮಚ್. ಹೀಗೆ ಈ ಪ್ರಾರ್ಥನೆಯನ್ನು ಕೇಳುವ ಭಾಗ್ಯ ಎಷ್ಟು ಜನರಿಗಿತ್ತ ಗೊತ್ತಿಲ್ಲ, ನನಗಂತೂ ಇತ್ತು. ತುಂಬ ಸಂತೋಷ ಆಯಿತು. ಹಾಗೆ ಲಯನ್ಸ್ ಕ್ಲಬ್ ಮಂಗಳೂರು ಕುಡ್ಲ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಕ್ಲಬ್ಸ್ ಇನ್ ದ ಡಿಸ್ಟ್ರಿಕ್ಟ್. ಯಾಕೆಂದರೆ ನಾವು ಕೆಲವೊಂದು ಕ್ಲಬ್ಬಲ್ಲಿ ಹೋದಾಗ ಆ ಕ್ಲಬ್ಬಲ್ಲಿ ಯಾರಿದ್ದಾರೆ ಅಂತ ಕೇಳಿದರೆ 1, 2, 3 ಜನರ ಹೆಸರು ಹೇಳ್ತೇವೆ. ಇಲ್ಲಿ ಹೇಳ್ತಾ ಹೋದರೆ ಸಾಕಷ್ಟು ಜನರಿದ್ದಾರೆ. ನೀವು ಪದಪ್ರದಾನ ಮಾಡಬೇಕಾದ್ರೆ ನೋಡ್ಬೋದು, ಎಲ್ಲರೂ ಈಗಾಗಲೇ ಹೇಳಿದ ಹಾಗೆ ವೈಟ್ ಶರ್ಟ್ ಹಾಕ್ಕೊಂಡು ನಿಂತಿದ್ರು. ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಹೇಗೆ ಯೂನಿಫಾರ್ಮ್ ಹಾಕ್ಕೊಂಡು ನಿಲ್ತಾರಲ್ಲ, ಆ ಥರ ನಿಂತ್ಕೊಂಡಿದ್ರು. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಆ್ಯಂಡ್ ವಾಟ್ ಈಸ್ ಶೋಸ್ ಅಂದರೆ ವಿ ಆರ್ ಡೂಯಿಂಗ್ ಪ್ಯೂರ್ ಸರ್ವಿಸ್. ಆ್ಯಂಡ್ ನಮ್ಮ ಮೆಂಟ್ಯಾಲಿಟಿ ಬೇರೆ ಬೇರೆ ಇದ್ದರೆ ಕೂಡ ವಿ ಆರ್ ಅಂಡರ್ ಒನ್ ಯೂನಿಫಾರ್ಮ್. ದಟ್ಸ್ ವಾಟ್ ಹ್ಯಾಸ್ ಟೇಕನ್ ಲಯನ್ಸ್ ಕ್ಲಬ್ ಮ್ಯಾಂಗ್ಳೂರ್ ಕುಡ್ಲ ಟು ದ ಸೆಕೆಂಡ್ ಆ್ಯಸ್ ವೆಲ್ ಆಸ್ ದ ಫಸ್ಟ್ ಪೊಸಿಷನ್. ನಮ್ಮ ಈ ಕ್ಲಬ್ಬಿನ 14ನೇ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ವೆಂಕಟೇಶ್ ಹೆಬ್ಬಾರ್ರವರು ಬಂದು ಭಾಳ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆ ನಮ್ಮ ಕ್ಲಬ್ಬಿನ ಪರವಾಗಿ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹಿಂದಿನ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಯಾವತ್ತೂ ನಗುಮುಖದ ಒಬ್ಬ ನಾಯಕ. ಈ ವರ್ಷ ಕ್ಲಬ್ಬನ್ನು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನೂ ಅಣ್ಣ ತಮ್ಮಂದರ ರೀತಿಯಲ್ಲಿ ತಗೊಂಡು ಹೋಗಿ ಭಾಳ ಕ್ಲಬ್ಬನ್ನು ಉತ್ತಮವಾಗಿ ನಡೆಸ್ಕೊಂಡು ಕೊಟ್ಟಿದ್ದೀರಿ. ನಿಮಗೂ ಶುಭಾಶಯವನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಮುಂದಿನ ESRದ ಅಧ್ಯಕ್ಷರಾದ ಯೋಗೇಶ್ ಕುಮಾರ್ ರವರು ಭಾಳ ಹಿಂದೆ ಮುಂದೆ ನೋಡಿ ಈ ವರ್ಷ ನಾನು ಅಧಿಕಾರವನ್ನು ವಹಿಸ್ಕೊಂಡಿದ್ದಾರೆ. ಖಂಡಿತವಾಗಿ ನಿಮ್ಮ ಈ ಸಮಯದಲ್ಲಿ ಕ್ಲಬ್ಬು ಇನ್ನೂ ಅತ್ಯುತ್ತಮವಾಗಿ ಮೂಡಿ ಬರಲಿ, ನಾವೆಲ್ಲರೂ ನಿಮ್ಮೊಟ್ಟಿಗಿದ್ದೇವೆ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಇದೆ. ಅಧ್ಯಕ್ಷರು ಅವರು ಇವತ್ತು ಸಮಯದ ಅಭಾವವನ್ನು ಮನಗಂಡು ಅಲ್ಲಿಂದಲೇ ತಮ್ಮ ಶುಭಾಶಯವನ್ನು ಕೋರಿ ತಮಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಪದಪ್ರಧಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ನಮ್ಮ ಕ್ಲಬ್ಬಿನ ಅಧ್ಯಕ್ಷರಾದ ಲಯನ್ ಯೋಗೇಶ್ ಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಕಾರ್ಯಕ್ರಮದ ಬಹುಮುಖ್ಯ ಭಾಗ ಪದಪ್ರಧಾನ ಸಮಾರಂಭ. ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮ ಜಿಲ್ಲೆಯ 2ನೇ ಉಪರಾಜ್ಯಪಾಲರಾದ ಲಯನ್ ವೆಂಕಟೇಶ್ ಹೆಬ್ಬಾರ PMJF D4 ಹಾಗೂ ದಂಪತಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ.